ಇದೆ ಇಟ್ನಾಳ್ ಸರ್ ಹತ್ರ ಅದಕ್ಕೆ ಉತ್ತರ ಇದೆ ಸರ್. ಅಂದ್ರೆ ಇವಾಗೇನೋ ಕಾಂಗ್ರೆಸ್ ಪಕ್ಷ ಬಂದ್ಬಿಡ್ತು ಅಧಿಕಾರಕ್ಕೆ, ಹಾಗಾಗಿ ಕಲ್ಚರ್ ಬಂತ ಅದ್ರ ಬಗ್ಗೆ ನನಗೆ ಅನುಮಾನ. ಪಾಳೆಗಾರಿಕೆ ಸಂಸ್ಕೃತಿ ಅಂತ ಹೇಳಿದೆ ನಾನು, ಪಾಳೆಗಾರಿಕೆ ಸಂಸ್ಕೃತಿನ ಆಡ್ ಮಾಡ್ಕೊಳ್ಳಿ. ಯಾಕಂದ್ರೆ ಇವರು ಹೊಸದು ಅಂತ ಹೇಳ್ತಾ ಇದ್ರಲ್ಲ ನೀವು. ಯಾವ ಕ್ಷಮೇರ್ಲಿ ಕಾಂತಿ ಶೆಟ್ಟಿ ಮೇಡಮ್, ಜನಾರ್ದನ್ ರೆಡ್ಡಿ ಅವರು ಆಕ್ಟಿವ್ ಆಗಿದ್ದಾಗ, ಪಾಲಿಟಿಕ್ಸ್ ನಲ್ಲಿ ಸಚಿವರಾಗಿದ್ದಾಗ ಬಳ್ಳಾರಿಯಲ್ಲಿ ಯಾವ ಕಲ್ಚರ್ ಇತ್ತು ಅನ್ನೋದ್ರ ಬಗ್ಗೆ ನಿಮ್ ಗಮನಕ್ಕೂ ಬಂದಿದ್ದ, ನಮ್ ವೀಕ್ಷಕರು ನಾನು ಅದ್ ಯಾವ್ದನ್ನು ಸಮರ್ಥನೆ ಮಾಡ್ಕೊಳ್ತಿಲ್ಲ. ಯಾವ ಪಕ್ಷದಲ್ಲಿ ಹೆಂಗಿತ್ತು ವ್ಯವಸ್ಥೆ ಅನ್ನೋದನ್ನ ನನಗೆ ನೆನಪಿದ್ದಷ್ಟು ವೀಕ್ಷಕರಿಗೆ ಹೇಳ್ತಿದ್ದೀನಿ. ಸದಾನಂದ್ ಸರ್, ಬಿಜೆಪಿಯಿಂದ ಒಂದಷ್ಟು ಪಟ್ಟಿ ಮಾಡಲಾಗಿದೆ, ನಾವು ಒಂದಷ್ಟು ಹೋಮ್ವರ್ಕ್ ಮಾಡಿದೀವಿ. ವಾಲ್ಮೀಕಿ ನಿಗಮದ ಲೆಕ್ಕಾಧಿಕಾರಿ ಚಂದ್ರಶೇಖರ್ ಅವರ ಆತ್ಮಹತ್ಯೆ, ನೌಕರರ ಸಂಘ ಇದನ್ನ ಏನ್ ಮಾಡ್ತು, ಎಷ್ಟು ಗಂಭೀರವಾಗಿ ಪರಿಗಣಿಸ್ತು, ಉತ್ತರ ಬೇಕು ನಿಮ್ಮಿಂದ. PSI ಆದ ಪರಶುರಾಮ್ ಅವರ ಸಾವು ಒತ್ತಡ ಅಂತೆ, ಅದಕ್ಕೆ ನೌಕರರ ಸಂಘ ಏನ್ ಕ್ರಮ ಕೈಗೊಳ್ತು, ಯಾವ ರೀತಿ ಪ್ರತಿಭಟನೆ ಮಾಡ್ತು. ರುದ್ರನ್ನ ಯಡನ್ನನವರ ಆತ್ಮಹತ್ಯೆ ಶರಣು, ಅದಕ್ಕೆ ನೌಕರರ ಸಂಘ ಏನ್ ಧ್ವನಿ ಎತ್ತಿತು. ಡೆತ್ ನೋಟ್ ಬರೆದಿಟ್ಟು ಗ್ರಂಥಪಾಲಕಿ ಭಾಗ್ಯವತಿ ಆತ್ಮಹತ್ಯೆ, ನೌಕರರ ಸಂಘ ಏನು ಮಾಡ್ತು, ಇದಕ್ಕೆ ಉತ್ತರ ಬೇಕು ಸರ್. ಪಟ್ಟಿಲಿ ಇನ್ನು 18-19 ಇದೆ. ನೌಕರರ ಸಂಘದ ಈ ಕೇಸ್ನಲ್ಲೂ ಕೂಡ ರಿಯಾಕ್ಷನ್ ವಾಸ್ ಲೇಟ್, ಯು ಹ್ಯಾವ್ ಟು ಅಡ್ಮಿಟ್. ಆ ಹೆಣ್ಣು ಮಗಳು ಕಣ್ಣೀರ್ ಹಾಕಿ ಪ್ರತಿಭಟನೆ ಮಾಡಿ 2 ದಿನ ಆದ್ಮೇಲೆ ಇವತ್ತು ಹೋಗಿದೆ ನೌಕರರ ಸಂಘ ಪ್ರತಿಭಟನೆ ಮಾಡ್ಲಿಕ್ಕೆ. ಅಂದ್ರೆ ಕೇವಲ ಹಣ ಬರ್ತಿದ್ಯಾ ಇಲ್ವಾ, ಫೆಸಿಲಿಟಿ ಸಿಗ್ತಿದ್ಯಾ ಇಲ್ವಾ, ಇಷ್ಟು ಮಾತ್ರ ನೋಡ್ಕೊಳ್ಳೋದಾ ಸರ್ ನೌಕರರ ಸಂಘದ ಜವಾಬ್ದಾರಿ? ಖಂಡಿತ ಮೇಡಮ್. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಹಣಕಾಸಿಗೋಸ್ಕರ ಸೇವೆಯನ್ನು ಮಾಡ್ತಾ ಇಲ್ಲ. ಇಡೀ ರಾಜ್ಯದ ಸಮಸ್ತ ನೌಕರನ್ನ ಪ್ರತಿನಿಧಿಸುವಂಥ ಏಕೈಕ ಸಂಘಟನೆ ಆಗಿದೆ. ರಾಜ್ಯದ ಯಾವುದೇ ಸರ್ಕಾರಿ ನೌಕರಿಗೆ ಈ ಥರದ ಯಾವುದೇ ಸಮಸ್ಯೆ ಆದರೂ ಕೂಡ ತಕ್ಷಣ ಸ್ಪಂದಿಸುವಂಥ ಕೆಲಸವನ್ನ ನಮ್ಮ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಷಡಾಕ್ಷರಿ ಅವರ ನೇತೃತ್ವದಲ್ಲಿ ಮಾಡ್ತಾ ಇದ್ದಾರೆ ಸರ್. ಈ ಕೇಸಲ್ಲಿ ಮಾಡಲಿಲ್ಲ, ಇವತ್ತು ಪ್ರತಿಭಟನೆ ಮಾಡಲಾಗ್ತಾ ಇದೆ. ಆ ಕ್ಷಣ ಆದ ತಕ್ಷಣ ಕೆಟ್ಟ ಕಾಲ ಇದೆ ಸರ್, ಏನಾಗ್ತಿದೆ? ಪ್ರತಿ ಹಂತದಲ್ಲೂ ಕೂಡ ಸರ್ಕಾರ ನೌಕರ ಸಂಘದಲ್ಲಿ ಮಾಡ್ತಾ ಇದೆ. ಏನಾಗಿದೆ, ಇಡೀ ನಮ್ಮ ಕರ್ನಾಟಕದ ಜನಸಂಖ್ಯೆಗೆ ಹೋಲಿಸ್ಕೊಂಡ್ರೆ ನಾವು ಸರ್ಕಾರಿ ನೌಕರರು 0% ಇದ್ದೀವಿ. ಒಟ್ಟಾರೆ ಔಟ್ಸೋರ್ಸು ಇನ್ನುಳಿದ ಎಲ್ಲ ನಿಗಮ ಪ್ರಾಧಿಕಾರ ಎಲ್ಲ ತೊಗೊಂಡ್ರೆ ನಾವು 1% ಎಂಪ್ಲಾಯ್ಸ್ ಇದ್ದೀವಿ. 99% ಸಾರ್ವಜನಿಕರ ಸೇವೆ ಮಾಡ್ತಕ್ಕಂಥ ನಾವು 1%ನವ್ರಿಗೆ ನಮ್ಮದೇ ಆದಂಥ ಒಂದು ನಿರ್ಬಂಧ ಇದೆ. ನಮಗೆ ಪ್ರತಿಯೊಬ್ಬ ಸರ್ಕಾರಿ ನೌಕರಿಗೂ ಕೂಡ ತಂದೆ ಆದಂಥ ನಿರ್ಬಂಧ ಇದೆ. ಆ ನಿರ್ಬಂಧದ ವ್ಯಾಪ್ತಿ ಒಳಗಡೆ ನಾವು ಕೆಲಸ ಮಾಡಬೇಕಾಯ್ತು. ಅಮೃತಗೌಡ ಪಾಟೀಲ್ ಮೇಡಮ್ ಕೂಡ ಆ ಮಾತನ್ನು ಹೇಳಿದರು, ನಾವು ಆ ವ್ಯಾಪ್ತಿಯಲ್ಲಿ ಕೆಲಸ ಮಾಡಬೇಕು. ಆ ವ್ಯಾಪ್ತಿಯಲ್ಲಿ ಏನು ಕೆಲಸವನ್ನು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೋ ಆ ಎಲ್ಲ ಕೆಲಸವನ್ನು ಷಡಾಕ್ಷರಿ ಅವರ ನೇತೃತ್ವದಲ್ಲಿ ನಾವು 6 ವರ್ಷದಿಂದ ಮಾಡ್ತಾ ಬಂದಿದ್ದೀವಿ. ನಮ್ಮ ಹತ್ರನೂ ಕೂಡ ಪಟ್ಟಿ ಇದೆ. ಅದು ಕೇವಲ ಈಗಂತಲ್ಲ, ನಿರಂತರವಾಗಿ ಸರ್ಕಾರಿ ನೌಕರರು ಮತ್ತು ಅಧಿಕಾರಿಗಳ ಮೇಲೆ ಈ ರೀತಿಯಾಗಿರ್ತಕ್ಕಂಥ ಹಲ್ಲೆ ಪ್ರಯತ್ನಗಳು ನಡೆದಿದೆ. ನಡೆದಂಥ ಎಲ್ಲ ಸಂದರ್ಭದಲ್ಲೂ ಕೂಡ ಸರ್ಕಾರಿ ನೌಕರ ಸಂಘ ನೇತೃತ್ವವನ್ನು ವಹಿಸಿಕೊಂಡು ಜಿಲ್ಲಾಧಿಕಾರಿಗಳಿಗೆ, ಯಾಕಂದ್ರೆ ನಮಗೆ ಫಸ್ಟ್ ಆಪ್ಷನ್ಸ್ ಇರೋದೇ ಇದು, ಜಿಲ್ಲಾಧಿಕಾರಿಗಳಿಗೆ ದಂಡಾಧಿಕಾರಿಗಳಿಗೆ ಮನವಿ ಕೊಡುವಂಥದ್ದು, ಪ್ರತಿಭಟನೆ ಮಾಡತಕ್ಕಂಥ. ಈವರೆಗೂ ಸುಮಾರು 20 ಕಡೆ ಈ ಥರದ ಹಲ್ಲೆಗಳು ನಡೆದಂಥ ಸಂದರ್ಭದಲ್ಲಿ ನಾವು ಪ್ರತಿಭಟನೆಯನ್ನು ಮಾಡಿದ್ದೇವೆ, ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿದ್ದೇವೆ. ಇದ್ರ ಜೊತೆಗೆ ಬೆಂಕಿ ಇಡ್ತೀನಿ, ರಿಸ್ಟ್ರಿಕ್ಷನ್ ಇದೆ ಆಯ್ತು. ಬಟ್ ನನ್ನ ಪ್ರಶ್ನೆ ಸದಾನಂದ್ ಸರ್, ನಿಮ್ಮ ಪ್ರತಿಭಟನೆ, ನಿಮ್ಮ ಸೌಮ್ಯ ಸ್ವಭಾವದ ಮನವಿಗಳು, ಅದರಿಂದ ಫಲ ಸಿಗ್ತಿಲ್ಲ ಅಂತ ಗೊತ್ತಾಗ್ತಾ ಇರುವಾಗ ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ ಅನ್ನೋದು ನನ್ನ ಪ್ರಶ್ನೆ ಸರ್. ಯಾಕಂತಂದ್ರೆ ರಸ್ತೆ ಮೇಲೆ ನಿಂತ್ಕೊಂಡು ತಿಂಗಳಾನ್ಗಟ್ಲೆ ಪ್ರತಿಭಟನೆ ಮಾಡಿದ್ರು ಕೂಡ ವಿ ಡೋಂಟ್ ಕೇರ್ ಅನ್ನೋ ದಪ್ಪ ಚರ್ಮದ ನಮ್ಮ ಜನಪ್ರತಿನಿಧಿಗಳು ಇರುವಾಗ ನೀವು ಕೊಡುವ ಒಂದು ಮನವಿ ಪತ್ರ ಇಸ್ ಜಸ್ಟ್ ಅ ಬ್ಲಾಂಕ್ ಪೇಪರ್, ಅದ್ರ ಮೇಲೆ ಇರೋ ಅಕ್ಷರ ಕೂಡ ಕಾಣಿಸಲ್ಲ ಸರ್ ನಮ್ಮ ಜನಪ್ರತಿನಿಧಿಗಳಿಗೆ. ಮೇಡಮ್, ನಾವು 2020ರಲ್ಲಿ ಚಂದ್ರಮೌಳಿ ಅಂತ ತಹಸೀಲ್ದಾರ್ ಮೇಲೆ ಜಂಟಿ ಸರ್ವೆ ಹೋಗುವ ಸರ್ವೆ ಮಾಡೋ ಸಂದರ್ಭದಲ್ಲೇ ಅಲ್ಲೇ ಆಯಿತು. ಆ ಸಂದರ್ಭದಲ್ಲೇ ನಾನು ರಾಜ್ಯಾಧ್ಯಕ್ಷರು ಮಾನ್ಯ ಮುಖ್ಯ ಕಾರ್ಯದರ್ಶಿಗಳೊಂದು ಪತ್ರ ಬರೆದು ಕೆಲವು ಕಂಡೀಷನ್ಸ್ ಹಾಕಿದ್ರು. ನಮ್ಮ ಸರ್ಕಾರಿ ನೌಕರರು ಭಯಮುಕ್ತವಾಗಿ ನಾವು ಕೆಲಸವನ್ನು ಮಾಡಬೇಕು ಅಂದರೆ ಈ ಥರದ ನಮಗೆ ಅವಕಾಶಗಳನ್ನು ಕೊಡಿ ಅಂತೇಳಿ. ಅದಾದ ನಂತರದಲ್ಲಿ ಸರ್ಕಾರ ಒಂದು ಆದೇಶವನ್ನು ಮಾಡಿತು. ಕರ್ನಾಟಕ ನೋಡಿ ಹೇಳಿದ್ ಮೇಡಮ್, 2020ರಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಸೈನ್ ಮಾಡಿಕೊಟ್ಟಿದ್ದು ಮಾನ್ಯ ಮುಖ್ಯ ಕಾರ್ಯದರ್ಶಿಗಳಿಗೆ ಕೊಟ್ವಿ. ಬಂಗಾರಪೇಟೆ ತಾಲೂಕು ತಹಸೀಲ್ದಾರ್ ಆಗಿದ್ದ BK ಚಂದ್ರಮೌಳೇಶ್ವರ ಹತ್ಯೆ ಹಿನ್ನೆಲೆಯಲ್ಲಿ ಕಠಿಣ ಕಾನೂನು ರೂಪಿಸಿ ಸರ್ಕಾರಿ ಅಧಿಕಾರಿ ನೌಕರರಿಗೆ ಅಗತ್ಯ ರಕ್ಷಣೆ ನೀಡುವ ಬಗ್ಗೆ ಅಂತೇಳಿ ಕಂಡೀಷನ್ಸ್ ಹೇಳ್ತೀನಿ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘವು ಇಂಥ ಕೃತ್ಯ ಎಸಗಿದ ಅಪರಾಧಿಯನ್ನು ಕೂಡಲೇ ಬಂಧಿಸಿ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು. ರಾಜ್ಯದ ನೌಕರರು ನಿರ್ಭೀತಿಯಿಂದ ಕಾರ್ಯನಿರ್ವಹಿಸುವ ವಾತಾವರಣ ನಿರ್ಮೂಲನೆ ಮಾಡಲು ಅಗತ್ಯ ರಕ್ಷಣಾ ಕ್ರಮಗಳನ್ನು ಕೈಗೊಳ್ಳಬೇಕು. ಭಯ ಪಟ್ಕೊಂಡಿದ್ದಾರೆ ಅಮೃತ ಅವರು, ಇವತ್ತು ಭಯ ಪಟ್ಕೊಂಡಿದ್ದಾರೆ. ಮುಂದುವರಿಸಿ ಸರ್, ಮುಂದುವರಿಸಿ. ಒಂದು ವೇಳೆ ಅಲ್ಲೆಗೆ ಮೃತಪಟ್ಟಂತ ಕುಟುಂಬದ ಯಾರ ಸದಸ್ಯರು ನಮ್ಮ ನೌಕರರು ಇದ್ರೆ ಅವರಿಗೆ ಪರಿಹಾರವನ್ನು ಕೊಡಬೇಕು. ಆ ಕುಟುಂಬ ಸದಸ್ಯರಿಗೆ
ನಾವು ಕಾಂಪನ್ಸೇಷನ್ ನೌಕರಿನೂ ಕೊಡಬೇಕು ಅಂತ ಹೇಳಿ ನಾವು ಒಂದು ಇತರ ಆದೇಶ ಹೊರಡಿಸಿ ನೌಕರಿ ಅಂತ ಮಾಡಿದ್ರೆ ಅಲ್ಲಲ್ಲ ಇವ್ರ ನೌಕರಿ ಉಳಿದ್ರೆ ಪುಣ್ಯ ಸರ್, ನೀವೇನ್ ಕಾಂಪನ್ಸೇಷನ್ ಮಾತಾಡ್ತಿದ್ದೀರಾ? ಮುಂದುವರಿಸಿ ಸರ್. ಇದ್ರ ಜೊತೆಗೆ ಮೇಡಮ್ ಈ ಮನವಿ ಆದ್ರ ಜೊತೆಗೆ ನಮಗೆ ಕೇವಲ ದೈಹಿಕ ಹಲ್ಲೆಗಳ ಜೊತೆಗೆ ಮಾನಸಿಕವಾಗಿ ನಮಗೆ ಸಾರ್ವಜನಿಕರಿಂದ ಮೂಕರ್ಜಿಗಳನ್ನ ಬರೆದು ಅಧಿಕಾರಿ ನೌಕರಿಗಳ ಮೇಲೆ ತೊಂದರೆ ಕೊಡ್ತಕ್ಕಂಥ ಪ್ರಯತ್ನ ಆಗ್ತಿತ್ತು. ಇದನ್ನು ಮನಗೊಂಡಂತ ನಮ್ಮ ರಾಜ್ಯಾಧ್ಯಕ್ಷರು ಇದ್ರ ಸರ್ಕಾರಕ್ಕೆ ಮನವಿಯನ್ನ ಕೊಟ್ವಿ. ಸರ್ಕಾರ ಕೂಡ ನಮ್ಮ ಮನವಿಗೆ ಸ್ಪಂದಿಸಿ ಒಂದು ಆದೇಶವನ್ನ ಮಾಡಿತು. ಮೂಕರ್ಜಿ ಮೇಲೆ ಯಾರೇ ಅಧಿಕಾರಿ ನೌಕರ ಮೇಲೆ ದೂರನ್ನ ಕೊಟ್ರೆ ಅದನ್ನ ವಿಚಾರಣೆಯನ್ನ ಮಾಡಬಾರ್ದು ಅಂತ ಹೇಳಿ ಒಂದು ಆದೇಶವನ್ನ ಮಾಡ್ತು. ಒಂದಿಷ್ಟು ಸರ್ಕಾರಿ ನೌಕರಿಗೆ ಸರ್ಕಾರ ಕೊಟ್ಟ ಆದೇಶ ಇಟ್ನಾಳ್ ಸರ್ ಯಾವ ಕಬೋರ್ಡ್ ನ ಮೂಲೆಯಲ್ಲಿ ಧೂಳ್ ತಿಂತ ಕೂತಿದ್ಯೋ ಗೊತ್ತಿಲ್ಲ. ನಿಜವಾಗ್ಲೂ ಸರ್ಕಾರ ಆದೇಶ ಹೊರಡಿಸ್ದಂಗೆ ಪಾಲನೆ ಆಗಿದ್ರೆ ಇವತ್ತು ರಾಜೇಗೌಡ ಜೈಲಲ್ಲಿ ಇರ್ಬೇಕಾಗಿತ್ತು. ಯಾಕೆ ಭರತ್ ರೆಡ್ಡಿ ಜೈಲಲ್ಲಿ ಇರ್ಬೇಕಾಗಿತ್ತಲ್ಲ? ಏನಾಗಿದೆ ಅಂದ್ರೆ ಸ್ಮಿತಾ, ಈಗ ಬಹಳ ಸೂಕ್ಷ್ಮ ವಿಚಾರ ಇದು. ದ ರಿಲೇಶನ್ಶಿಪ್ ಬಿಟ್ವೀನ್ ದ ಗವರ್ಮೆಂಟ್, ಎಸ್ಪೆಷಲಿ ದ ಪೊಲಿಟಿಕಲ್ ಲೀಡರ್ಸ್ ಆ್ಯಂಡ್ ದ ಆಫೀಷಿಯಲ್ಸ್ ಇಸ್ ವೆರಿ ಸೆನ್ಸಿಟಿವ್. ಏನಾಗುತ್ತೆ, ನೀವು ಕೆಲವೊಂದು ಕೇವಲ ಕಾಂಗ್ರೆಸ್ ಬಗ್ಗೆ ನಾವು ಮಾತಾಡಿದ್ವಿ, ಕರೆಕ್ಟ್, ಕಾಂಗ್ರೆಸ್ ಅಲ್ಲಿ ಆ ಥರ ಪಾಳೆಗಾರಿಕೆ ಸಂಸ್ಕೃತಿ ಇದೆ, ಅದೆಲ್ಲ ನಾವು ನೋಡ್ತಾ ಇದ್ದೇವೆ. ಆದರೆ ಹೇಳುವಾಗ ಸಿಟಿ ರವಿ ಅವ್ರದ್ದು ಹೇಳಿದೀನಿ, MLC ರವಿಕುಮಾರ್ ಅವ್ರದ್ದು ಹೇಳಿದೀನಿ, ಸಿದ್ದರಾಮಯ್ಯ ಅವ್ರದ್ದು ಹೇಳಿದೀನಿ, ಕುಮಾರಸ್ವಾಮಿ ಅವ್ರದ್ದು ಹೇಳಿದೀನಿ. ಅದು ನೋಡಿದ್ ನಾನು ಹೇಳ್ತಿದ್ದೇನೆ. ಇಟ್ನಾಳ್ ಸರ್ ಹತ್ರ ಅದಕ್ಕೆ ಉತ್ತರ ಇದೆ ಸರ್. ಅಂದ್ರೆ ಇವಾಗೇನೋ ಕಾಂಗ್ರೆಸ್ ಪಕ್ಷ ಬಂದ್ಬಿಡ್ತು ಅಧಿಕಾರಕ್ಕೆ, ಹಾಗಾಗಿ ಕಲ್ಚರ್ ಬಂತ ಅದ್ರ ಬಗ್ಗೆ ನನಗೆ ಅನುಮಾನ. ಪಾಳೆಗಾರಿಕೆ ಸಂಸ್ಕೃತಿ ಅಂತ ಹೇಳಿದೆ ನಾನು, ಪಾಳೆಗಾರಿಕೆ ಸಂಸ್ಕೃತಿಯನ್ನು ಆಡ್ ಮಾಡ್ಕೊಳ್ಳಿ. ಯಾಕಂದ್ರೆ ಇವರು ಹೊಸದಂತ ಹೇಳ್ತಾ ಇದ್ರಲ್ಲ ನೀವು. ಯಾವ ಕ್ಷಮೇರ್ಲಿ ಕಾಂತಿ ಶೆಟ್ಟಿ ಮೇಡಮ್, ಜನಾರ್ದನ್ ರೆಡ್ಡಿ ಅವರು ಆಕ್ಟಿವ್ ಆಗಿದ್ದಾಗ, ಪಾಲಿಟಿಕ್ಸ್ ನಲ್ಲಿ ಸಚಿವರಾಗಿದ್ದಾಗ ಬಳ್ಳಾರಿಯಲ್ಲಿ ಯಾವ ಕಲ್ಚರ್ ಇತ್ತು ಅನ್ನೋದ್ರ ಬಗ್ಗೆ ನಿಮ್ ಗಮನಕ್ಕೂ ಬಂದಿದೆ, ನಮ್ ವೀಕ್ಷಕರು ನಾನು ಅದ್ ಯಾವ್ದನ್ನು ಸಮರ್ಥನೆ ಮಾಡ್ಕೊಳ್ತಿಲ್ಲ. ಯಾವ ಪಕ್ಷದಲ್ಲಿ ಹೆಂಗಿತ್ತು ವ್ಯವಸ್ಥೆ ಅನ್ನೋದನ್ನ ನನಗೆ ನೆನಪಿದ್ದಷ್ಟು ವೀಕ್ಷಕರಿಗೆ ಹೇಳ್ತಿದ್ದೀನಿ. ಸದಾನಂದ್ ಸರ್, ಬಿಜೆಪಿಯಿಂದ ಒಂದಷ್ಟು ಪಟ್ಟಿ ಮಾಡಲಾಗಿದೆ, ನಾವು ಒಂದಷ್ಟು ಹೋಮ್ವರ್ಕ್ ಮಾಡಿದೀವಿ. ವಾಲ್ಮೀಕಿ ನಿಗಮದ ಲೆಕ್ಕಾಧಿಕಾರಿ ಚಂದ್ರಶೇಖರ್ ಅವರ ಆತ್ಮಹತ್ಯೆ, ನೌಕರರ ಸಂಘ ಇದನ್ನ ಏನ್ ಮಾಡ್ತು, ಎಷ್ಟು ಗಂಭೀರವಾಗಿ ಪರಿಗಣಿಸ್ತು, ಉತ್ತರ ಬೇಕು ನಿಮ್ಮಿಂದ. PSI ಆದ ಪರಶುರಾಮ್ ಅವರ ಸಾವು ಒತ್ತಡ ಅಂತೆ, ಅದಕ್ಕೆ ನೌಕರರ ಸಂಘ ಏನ್ ಕ್ರಮ ಕೈಗೊಳ್ತು, ಯಾವ ರೀತಿ ಪ್ರತಿಭಟನೆ ಮಾಡ್ತು. ರುದ್ರನ್ನ ಯಡನ್ನನವರ್ ಆತ್ಮಹತ್ಯೆ ಶರಣು, ಅದಕ್ಕೆ ನೌಕರರ ಸಂಘ ಏನ್ ಧ್ವನಿ ಎತ್ತಿತು. ಡೆತ್ ನೋಟ್ ಬರೆದಿಟ್ಟು ಗ್ರಂಥಪಾಲಕಿ ಭಾಗ್ಯವತಿ ಆತ್ಮಹತ್ಯೆ, ನೌಕರರ ಸಂಘ ಏನು ಮಾಡ್ತು, ಇದಕ್ಕೆ ಉತ್ತರ ಬೇಕು. ಸರ್, ಪಟ್ಟಿಲಿ ಇನ್ನು 18-19 ಇದೆ. ನೌಕರರ ಸಂಘದ ಈ ಕೇಸ್ನಲ್ಲೂ ಕೂಡ ರಿಯಾಕ್ಷನ್ ವಾಸ್ ಲೇಟ್, ಯು ಹ್ಯಾವ್ ಟು ಅಡ್ಮಿಟ್. ಆ ಹೆಣ್ಣು ಮಗಳು ಕಣ್ಣೀರ್ ಹಾಕಿ ಪ್ರತಿಭಟನೆ ಮಾಡಿ 2 ದಿನ ಆದ್ಮೇಲೆ ಇವತ್ತು ಹೋಗಿದೆ ನೌಕರರ ಸಂಘ ಪ್ರತಿಭಟನೆ ಮಾಡ್ಲಿಕ್ಕೆ. ಅಂದ್ರೆ ಕೇವಲ ಹಣ ಬರ್ತಿದ್ಯಾ ಇಲ್ವಾ, ಫೆಸಿಲಿಟಿ ಸಿಗ್ತಿದ್ಯಾ ಇಲ್ವಾ, ಇಷ್ಟು ಮಾತ್ರ ನೋಡ್ಕೊಳ್ಳೋದಾ ಸರ್ ನೌಕರರ ಸಂಘದ ಜವಾಬ್ದಾರಿ? ಖಂಡಿತ ಮೇಡಮ್. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಹಣಕಾಸಿಗೋಸ್ಕರ ಸೇವೆಯನ್ನು ಮಾಡ್ತಾ ಇಲ್ಲ. ಇಡೀ ರಾಜ್ಯದ ಸಮಸ್ತ ನೌಕರನ್ನ ಪ್ರತಿನಿಧಿಸುವಂಥ ಏಕೈಕ ಸಂಘಟನೆ ಆಗಿದೆ. ರಾಜ್ಯದ ಯಾವುದೇ ಸರ್ಕಾರಿ ನೌಕರಿಗೆ ಈ ಥರದ ಯಾವುದೇ ಸಮಸ್ಯೆ ಆದರೂ ಕೂಡ ತಕ್ಷಣ ಸ್ಪಂದಿಸುವಂಥ ಕೆಲಸವನ್ನ ನಮ್ಮ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಷಡಾಕ್ಷರಿ ಅವರ ನೇತೃತ್ವದಲ್ಲಿ ಮಾಡ್ತಾ ಇದ್ದಾರೆ ಸರ್. ಈ ಕೇಸಲ್ಲಿ ಮಾಡಲಿಲ್ಲ, ಇವತ್ತು ಪ್ರತಿಭಟನೆ ಮಾಡಲಾಗ್ತಾ ಇದೆ. ಆ ಕ್ಷಣ ಆದ ತಕ್ಷಣ ಕೆಟ್ಟ ಕಾಲ ಇದೆ ಸರ್. ಏನಾಗ್ತಿದೆ, ಪ್ರತಿ ಹಂತದಲ್ಲೂ ಕೂಡ ಸರ್ಕಾರಿ ನೌಕರ ಸಂಘದಲ್ಲಿ ಮಾಡ್ತಾ ಇದೆ. ಏನಾಗಿದೆ, ಇಡೀ ನಮ್ಮ ಕರ್ನಾಟಕದ ಜನಸಂಖ್ಯೆಗೆ ಹೋಲಿಸ್ಕೊಂಡ್ರೆ ನಾವು ಸರ್ಕಾರಿ ನೌಕರರು 0% ಇದ್ದೀವಿ. ಒಟ್ಟಾರೆ ಔಟ್ಸೋರ್ಸು ಇನ್ನುಳಿದ ಎಲ್ಲ ನಿಗಮ ಪ್ರಾಧಿಕಾರ ಎಲ್ಲ ತೊಗೊಂಡ್ರೆ ನಾವು 1% ಎಂಪ್ಲಾಯ್ಸ್ ಇದ್ದೀವಿ. 99% ಸಾರ್ವಜನಿಕರ ಸೇವೆ ಮಾಡ್ತಕ್ಕಂಥ ನಾವು 1%ನವ್ರಿಗೆ ನಮ್ಮದೇ ಆದಂಥ ಒಂದು ನಿರ್ಬಂಧ ಇದೆ. ನಮಗೆ ಪ್ರತಿಯೊಬ್ಬ ಸರ್ಕಾರಿ ನೌಕರಿಗೂ ಕೂಡ ತಂದೆ ಆದಂಥ ನಿರ್ಬಂಧ ಇದೆ. ಆ ನಿರ್ಬಂಧದ ವ್ಯಾಪ್ತಿ ಒಳಗಡೆ ನಾವು ಕೆಲಸ ಮಾಡಬೇಕಾಯ್ತು. ಅಮೃತಗೌಡ ಮೇಡಮ್ ಕೂಡ ಆ ಮಾತನ್ನು ಹೇಳಿದರು, ನಾವು ಆ ವ್ಯಾಪ್ತಿಯಲ್ಲಿ ಕೆಲಸ ಮಾಡಬೇಕು. ಆ ವ್ಯಾಪ್ತಿಯಲ್ಲಿ ಏನು ಕೆಲಸವನ್ನು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೋ ಆ ಎಲ್ಲ ಕೆಲಸವನ್ನು ಷಡಾಕ್ಷರಿ ಅವರ ನೇತೃತ್ವದಲ್ಲಿ ನಾವು 6 ವರ್ಷದಿಂದ ಮಾಡ್ತಾ ಬಂದಿದ್ದೀವಿ. ನಮ್ಮ ಹತ್ರನೂ ಕೂಡ ಪಟ್ಟಿ ಇದೆ. ಕಳೆದ ಅದು ಕೇವಲ ಈಗಂತಲ್ಲ, ನಿರಂತರವಾಗಿ ಸರ್ಕಾರಿ ನೌಕರರು ಮತ್ತು ಅಧಿಕಾರಿಗಳ ಮೇಲೆ ಈ ರೀತಿಯಾಗಿರ್ತಕ್ಕಂಥ ಹಲ್ಲೆ ಪ್ರಯತ್ನಗಳು ನಡೆದಿದೆ. ನಡೆದಂಥ ಎಲ್ಲ ಸಂದರ್ಭದಲ್ಲೂ ಕೂಡ ಸರ್ಕಾರಿ ನೌಕರ ಸಂಘ ನೇತೃತ್ವವನ್ನು ವಹಿಸ್ಕೊಂಡು ಜಿಲ್ಲಾಧಿಕಾರಿಗಳಿಗೆ, ಯಾಕಂದ್ರೆ ನಮಗೆ ಫಸ್ಟ್ ಆಪ್ಷನ್ಸ್ ಇರೋದೇ ಇದು, ಜಿಲ್ಲಾಧಿಕಾರಿಗಳಿಗೆ ದಂಡಾಧಿಕಾರಿಗಳಿಗೆ ಮನವಿ ಕೊಡುವಂಥದ್ದು, ಪ್ರತಿಭಟನೆ ಮಾಡತಕ್ಕಂಥ. ಈವರೆಗೂ ಸುಮಾರು 20 ಕಡೆ ಈ ಥರದ ಹಲ್ಲೆಗಳು ನಡೆದಂಥ ಸಂದರ್ಭದಲ್ಲಿ ನಾವು ಪ್ರತಿಭಟನೆಯನ್ನು ಮಾಡಿದ್ದೇವೆ, ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿದ್ದೇವೆ. ಇದ್ರ ಜೊತೆಗೆ 2020 ಒಂದು ಘಟನೆ ಆಯಿತು ಮೇಡಮ್. ಇಷ್ಟು ಅಶ್ಲೀಲವಾಗಿ ಮಾತಾಡಿದಾರ, ಸುಟ್ಟಾಕ್ತೀನಿ, ಬೆಂಕಿ ಇಡ್ತೀನಿ. ರಿಸ್ಟ್ರಿಕ್ಷನ್ ಇದೆ, ಆಯ್ತು. ಬಟ್ ನನ್ನ ಪ್ರಶ್ನೆ ಸದಾನಂದ್ ಸರ್, ನಿಮ್ಮ ಪ್ರತಿಭಟನೆ, ನಿಮ್ಮ ಸೌಮ್ಯ ಸ್ವಭಾವದ ಮನವಿಗಳು, ಅದರಿಂದ ಫಲ ಸಿಗ್ತಿಲ್ಲ ಅಂತ ಗೊತ್ತಾಗ್ತಾ ಇರುವಾಗ ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ ಅನ್ನೋದು ನನ್ನ ಪ್ರಶ್ನೆ ಸರ್. ಯಾಕಂತಂದ್ರೆ ರಸ್ತೆ ಮೇಲೆ ನಿಂತ್ಕೊಂಡು ತಿಂಗಳಾನ್ಗಟ್ಲೆ ಪ್ರತಿಭಟನೆ ಮಾಡಿದ್ರು ಕೂಡ ವಿ ಡೋಂಟ್ ಕೇರ್ ಅನ್ನೋ ದಪ್ಪ ಚರ್ಮದ ನಮ್ಮ ಜನಪ್ರತಿನಿಧಿಗಳು ಇರುವಾಗ ನೀವು ಕೊಡುವ ಒಂದು ಮನವಿ ಪತ್ರ ಇಸ್ ಜಸ್ಟ್ ಅ ಬ್ಲಾಂಕ್ ಪೇಪರ್, ಅದ್ರ ಮೇಲೆ ಇರೋ ಅಕ್ಷರ ಕೂಡ ಕಾಣಿಸಲ್ಲ ಸರ್ ನಮ್ಮ ಜನಪ್ರತಿನಿಧಿಗಳಿಗೆ. ಮೇಡಮ್, ನಾವು 2020ರಲ್ಲಿ ಚಂದ್ರಮೌಳಿ ಅಂತ ತಹಸೀಲ್ದಾರ್ ಮೇಲೆ ಜಂಟಿ ಸರ್ವೆ ಮಾಡುವಾಗ ಸರ್ವೆ ಮಾಡೋ ಸಂದರ್ಭದಲ್ಲಿ ಹಲ್ಲೆ ಆಯಿತು.
ಆ ಸಂದರ್ಭದಲ್ಲಿ ನಾನು ರಾಜ್ಯಾಧ್ಯಕ್ಷರು ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು ಒಂದು ಪತ್ರ ಬರೆದು ಕೆಲವು ಕಂಡೀಷನ್ಸ್ ಹಾಕಿದ್ರು. ನಮ್ಮ ಸರ್ಕಾರಿ ನೌಕರರು ಭಯಮುಕ್ತವಾಗಿ ನಾವು ಕೆಲಸವನ್ನ ಮಾಡಬೇಕು ಅಂದ್ರೆ ಈ ತರದ ನಮಗೆ ಅವಕಾಶಗಳನ್ನು ಕೊಡಿ ಅಂತೇಳಿ. ಅದಾದ ನಂತರದಲ್ಲಿ ಸರ್ಕಾರ ಒಂದು ಆದೇಶವನ್ನ ಮಾಡಿತು. ಕ್ವಿಕ್ ಆಗಿ ಓದಿ ಸರ್, ಅದೇನೇನ್ ಮನವಿ ಮಾಡಿದ್ವಿ ಅದೆಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ ಮಾಡಿದೆ ಸರ್ಕಾರ ಕರ್ನಾಟಕ ನೋಡಿ ಹೇಳಿದ್ ಮೇಡಮ್ 2020ರಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಸೈನ್ ಮಾಡಿಕೊಟ್ಟಿದ್ದು ಮಾನ್ಯ ಮುಖ್ಯ ಕಾರ್ಯದರ್ಶಿಗಳಿಗೆ ಕೊಟ್ವಿ. ಬಂಗಾರಪೇಟೆ ತಾಲೂಕು ತಹಸೀಲ್ದಾರ್ ಆಗಿದ್ದ BK ಚಂದ್ರಮೌಳೇಶ್ವರ ಹತ್ಯೆ ಹಿನ್ನೆಲೆಯಲ್ಲಿ ಕಠಿಣ ಕಾನೂನು ರೂಪಿಸಿ ಸರ್ಕಾರಿ ಅಧಿಕಾರಿ ನೌಕರಿಗೆ ಅಗತ್ಯ ರಕ್ಷಣೆ ನೀಡುವ ಬಗ್ಗೆ ಅಂತೇಳಿ ಕಂಡೀಷನ್ಸ್ ಹೇಳ್ತೀನಿ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘವು ಇಂಥ ಕೃತ್ಯ ಎಸಗಿದ ಅಪರಾಧಿಯನ್ನು ಕೂಡಲೇ ಬಂಧಿಸಿ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು. ಬಂಧಿಸಿಲ್ಲ ರಾಜೀವ್ ಗೌಡ ಅವರು. ರಾಜ್ಯದ ನೌಕರರು ನಿರ್ಭೀತಿಯಿಂದ ಕಾರ್ಯನಿರ್ವಹಿಸುವ ವಾತಾವರಣ ನಿರ್ಮೂಲನೆ ಮಾಡಲು ಅಗತ್ಯ ರಕ್ಷಣಾ ಕ್ರಮಗಳನ್ನು ಕೈಗೊಳ್ಳಬೇಕು. ಭಯ ಪಟ್ಕೊಂಡಿದ್ದಾರೆ ಅಮೃತ ಅವರು, ಇವತ್ತು ಭಯ ಪಟ್ಕೊಂಡಿದ್ದಾರೆ. ಮುಂದುವರಿಸಿ ಸರ್, ಮುಂದುವರಿಸಿ. ಒಂದು ವೇಳೆ ಅಲ್ಲೆಗೆ ಮೃತಪಟ್ಟಂತ ಕುಟುಂಬದ ಯಾರ ಸದಸ್ಯ ನಮ್ಮ ನೌಕರು ಇದ್ರೆ ಅವರಿಗೆ ಪರಿಹಾರವನ್ನು ಕೊಡಬೇಕು. ಆ ಕುಟುಂಬ ಸದಸ್ಯರಿಗೆ ಕಾಂಪನ್ಸೇಷನ್ ನೌಕರಿನೂ ಕೊಡಬೇಕು ಅಂತ ಹೇಳಿ ನಾವು ಒಂದು ಇತರ ಆದೇಶ ಹೊರಡಿಸಿ ಅಂತ ಮಾಡಿದ್ವಿ. ಇವ್ರ ನೌಕರಿ ಉಳಿದ್ರೆ ಪುಣ್ಯ ಸರ್, ನೀವೇನ್ ಕಾಂಪನ್ಸೇಷನ್ ಮಾತಾಡ್ತಿದ್ದೀರಾ? ಮುಂದುವರಿಸಿ ಸರ್. ಇದ್ರ ಜೊತೆಗೆ ಮೇಡಮ್ ಈ ಮನವಿ ಆದ್ರ ಜೊತೆಗೆ ನಮಗೆ ಕೇವಲ ದೈಹಿಕ ಹಲ್ಲೆಗಳ ಜೊತೆಗೆ ಮಾನಸಿಕವಾಗಿ ನಮಗೆ ಸಾರ್ವಜನಿಕರಿಂದ ಮೂಕರ್ಜಿಗಳನ್ನ ಬರೆದು ಅಧಿಕಾರಿ ನೌಕರಿಗಳ ಮೇಲೆ ತೊಂದರೆ ಕೊಡ್ತಕ್ಕಂಥ ಪ್ರಯತ್ನ ಆಗ್ತಿತ್ತು. ಇದನ್ನು ಮನಗೊಂಡಂತ ನಮ್ಮ ರಾಜ್ಯಾಧ್ಯಕ್ಷರು ಇದ್ರ ಸರ್ಕಾರಕ್ಕೆ ಮನವಿಯನ್ನ ಕೊಟ್ವಿ. ಸರ್ಕಾರ ಕೂಡ ನಮ್ಮ ಮನವಿಗೆ ಸ್ಪಂದಿಸಿ ಒಂದು ಆದೇಶವನ್ನ ಮಾಡಿತು. ಮೂಕರ್ಜಿ ಮೇಲೆ ಯಾರೇ ಅಧಿಕಾರಿ ನೌಕರ ಮೇಲೆ ದೂರನ್ನ ಕೊಟ್ರೆ ಅದರ ವಿಚಾರಣೆಯನ್ನ ಮಾಡಬಾರ್ದು ಅಂತ ಹೇಳಿ ಒಂದು ಆದೇಶವನ್ನ ಮಾಡ್ತು. ಒಂದಿಷ್ಟು ಸರ್ಕಾರಿ ನೌಕರಿಗೆ ಸರ್ಕಾರ ಕೊಟ್ಟ ಆದೇಶ ಇಟ್ನಾಳ್ ಸರ್ ಯಾವ ಕಬೋರ್ಡ್ ನ ಮೂಲೆಯಲ್ಲಿ ಧೂಳ್ ತಿಂತಾ ಕೂತಿದ್ಯೋ ಗೊತ್ತಿಲ್ಲ. ನಿಜವಾಗ್ಲೂ ಸರ್ಕಾರ ಆದೇಶ ಹೊರಡಿಸ್ದಂಗೆ ಪಾಲನೆ ಆಗಿದ್ರೆ ಇವತ್ತು ರಾಜೇಗೌಡ ಜೈಲಲ್ಲಿ ಇರ್ಬೇಕಾಗಿತ್ತು. ಯಾಕೆ ಭರತ್ ರೆಡ್ಡಿ ಜೈಲಲ್ಲಿ ಇರ್ಬೇಕಾಗಿತ್ತಲ್ಲ? ಏನಾಗಿದೆ ಅಂದ್ರೆ ಸ್ಮಿತಾ, ಈಗ ಬಹಳ ಸೂಕ್ಷ್ಮ ವಿಚಾರ ಇದು. ದ ರಿಲೇಶನ್ಶಿಪ್ ಬಿಟ್ವೀನ್ ದ ಗವರ್ಮೆಂಟ್, ಎಸ್ಪೆಷಲಿ ದ ಪೊಲಿಟಿಕಲ್ ಲೀಡರ್ಸ್ ಆ್ಯಂಡ್ ದ ಆಫಿಷಿಯಲ್ಸ್ ಇಸ್ ವೆರಿ ಸೆನ್ಸಿಟಿವ್. ಏನಾಗುತ್ತೆ, ನೀವು ಕೆಲವೊಂದು ಕೇವಲ ಕಾಂಗ್ರೆಸ್ ಬಗ್ಗೆ ನಾವು ಮಾತಾಡಿದ್ವಿ. ಕರೆಕ್ಟ್, ಕಾಂಗ್ರೆಸ್ ಅಲ್ಲಿ ಆ ಥರ ಪಾಳೆಗಾರಿಕೆ ಸಂಸ್ಕೃತಿ ಇದೆ, ಅದೆಲ್ಲ ನಾವು ನೋಡ್ತಾ ಇದ್ದೇವೆ. ಆದರೆ ಹೇಳುವಾಗ ಸಿಟಿ ರವಿ ಅವ್ರದ್ದು ಹೇಳಿದೀನಿ, MLC ರವಿಕುಮಾರ್ ಅವ್ರದ್ದು ಹೇಳಿದೀನಿ, ಸಿದ್ದರಾಮಯ್ಯ ಅವ್ರದ್ದು ಹೇಳಿದೀನಿ, ಕುಮಾರಸ್ವಾಮಿ ಅವ್ರದ್ದು ಹೇಳಿದೀನಿ. ಅದನ್ನ ಅದು ನೋಡಿದ್ ನಾನು ಹೇಳ್ತಿದ್ದೇನೆ.